ನೋಡ್ತಾ ಇದ್ದೀರಿ ಸುದ್ದಿಗುಂದು ಕಾರ್ಯಕ್ರಮ. ತ್ರಿಪುರದ ಗಜನಗರದ ಡಾನ್ ಬಾಸ್ಕೋ ಸ್ಕೂಲ್ ಇಲ್ಲಿ ಸರಸ್ವತಿ ಪೂಜೆ ನಡೆಸಬೇಕೆಂದು ಹಿಂದೂ ಜಾಗರಣ ಮಂಚ್ನ ಕೆಲವರು ಬಂದು ಬಲವಂತಪಡಿಸಿದ್ದಾರೆ. ಅವರು ತಮ್ಮ ವಾದಕ್ಕೆ ಸಮರ್ಥನೆ ತಂದಿರುವುದೇನೆಂದ್ರೆ, ಈ ಶಾಲೆಯಲ್ಲಿ ಹೆಚ್ಚು ಹಿಂದೂ ವಿದ್ಯಾರ್ಥಿಗಳೇ ಓದುತ್ತಿದ್ದಾರೆ ಎಂದು. ನಿಮಗೆ ಮಂಗಳೂರು ಸಮೀಪದ ಈ ಸಂದರ್ಭದಲ್ಲಿ ನೆನಪಾಗಬಹುದು. ಇರಲಿ, ತಮ್ಮ ಆಗ್ರಹಕ್ಕೆ, ತಮ್ಮ ಬಯಕೆಗೆ ವಿರುದ್ಧವಾಗಿ ನಿಂತರೆ ಸರ್ಕಾರದ ಸಹಾಯವನ್ನು ಕೂಡ ಕೇಳುತ್ತೇವೆ ಎಂದು ಈ ಹಿಂದುತ್ವವಾದಿ ಜಾಗರಣ ಮಂಚ ಹೇಳ್ತಾ ಇದೆ. ಸರ್ಕಾರ ಇರುವುದು ಈ ದೇಶದ ಸಂವಿಧಾನದ ಪ್ರಕಾರವಾಗಿ ದೇಶವನ್ನು ಮುನ್ನಡೆಸುವುದಕ್ಕ ಅಥವಾ ಹಿಂದುತ್ವವಾದಿಗಳು ಹೇಳಿದಂತೆ ಕೇಳುವುದಕ್ಕ ಎನ್ನುವ ಪ್ರಶ್ನೆಗೆ ಬಿಜೆಪಿಯವರು ಉತ್ತರಿಸಬೇಕಾಗುತ್ತೆ. ಸಂವಿಧಾನಕ್ಕೆ ಬೆಲೆ ಇಲ್ಲ ಎನ್ನುವಂತೆ ಹಿಂದುತ್ವವಾದಿಗಳು ಇವತ್ತು ತೋರಿಸುತ್ತಾ ಇದ್ದಾರೆ. ಒಂದು ವೇಳೆ ಸರಸ್ವತಿ ಪೂಜೆಗೆ ನೀವು ಅನುಮತಿ ಕೊಡುವುದಿಲ್ಲ ಎಂದಾದರೆ ಸರ್ಕಾರದ ಸಹಾಯದಲ್ಲಿ ನಿಮಗೆ ಪಾಠ ಕಲಿಸುತ್ತೇವೆ ಎಂದು ಹೇಳಬೇಕಾದ್ರೆ ಇನ್ನೇನು ಇದಕ್ಕರ್ಥ? ಕ್ರೈಸ್ತರ ಮೇಲೆ ಹಾಯುವುದು, ಮುಸ್ಲಿಮರ ಮೇಲೆ ಹಾಯುವುದು ಹಿಂದುತ್ವವಾದಿಗಳಿಗೆ ಬಹಳ ಸಲೀಸಾಗಿ ಬಿಟ್ಟಿದೆ. ಈ ಹಿಂದೆ ರಾಜಸ್ಥಾನದಲ್ಲಿ ಹಿಜಾಬ್ ವಿವಾದವನ್ನು ಸೃಷ್ಟಿಸಿದ್ದು ಮತ್ತೆ ಇದನ್ನು ಚರ್ಚೆಯ ಮುನ್ನೆಲೆಗೆ ತರ್ತಾ ಇದ್ದಾರೆ. ಯಾಕೆ ಗೊತ್ತೇ? ಮೊದಲೇ ಹೇಳಿದಂತೆ ಮೋದಿ ಸರ್ಕಾರದ ಕೊನೆಯ ಅವಧಿಯ 3ನೇ ಸಲ ಪ್ರಧಾನಿಯಾಗುವುದಕ್ಕೆ ಇರುವ 2024ರ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಕೆಲವೇ ತಿಂಗಳುಗಳಲ್ಲಿ ನಡೆಯಲಿಕ್ಕಿದೆ. ಆಗ ಇಲ್ಲಿ ಹಿಂದುತ್ವ ಧ್ರುವೀಕರಣದ ಒಂದು ವೇದಿಕೆಯನ್ನ ಸಿದ್ಧಪಡಿಸಬೇಕಾಗಿದೆ ಚುನಾವಣೆ ಗೆಲ್ಲುವುದಕ್ಕಾಗಿ. ಜೊತೆಗೆ ಹಲವು ವಿಪಕ್ಷಗಳ ನಾಯಕರು ಇಲ್ಲಿ ವಾತಾವರಣವೇ ಹಿಂದುತ್ವಮಯವಾಗಿದೆ ಎಂದು ಬಿಜೆಪಿಯ ತೆಕ್ಕೆಗೆ ಸೇರ್ತಾ ಇದ್ದಾರೆ. ಎಲ್ಲ ಕಾರಣಗಳಲ್ಲಿ ಹಿಂದುತ್ವವಾದಿಗಳು ಹೆಚ್ಚು ಬಲವನ್ನು ಗಳಿಸಿದಂತೆ ವರ್ತಿಸ್ತಾ ಇದ್ದಾರೆ. ರಾಜಸ್ಥಾನದ ಹಿಜಾಬ್ ವಿವಾದದ ನಂತರ ರಾಜಸ್ಥಾನದಲ್ಲಿ ಸಚಿವ ಮದನ್ ದಿಲವರ್ ಅವರು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸೂರ್ಯ ನಮಸ್ಕಾರ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಯಾವುದೇ ಶಾಲೆ ಈ ಆದೇಶಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡ್ರೆ ಕ್ರಮ ಜರುಗಿಸುತ್ತೇವೆ ಎನ್ನುವ ಬೆದರಿಕೆಯನ್ನು ಹಾಕಿದ್ದಾರೆ. ಒಂದು ಕಡೆ ಸರ್ಕಾರದ ಬೆದರಿಕೆ, ಇನ್ನೊಂದು ಕಡೆ ಹಿಂದುತ್ವವಾದಿಗಳ ಬೆದರಿಕೆ. ಹೀಗೆ ಅಲ್ಪಸಂಖ್ಯಾತರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ ಎಂದು ವರದಿಗಳು ಹೇಳ್ತಾ ಇವೆ. ಬಿಜೆಪಿಯ ಹಿಂದುತ್ವವಾದಿ ಸರ್ಕಾರಗಳಿರುವಲ್ಲಿ ಮುಸ್ಲಿಮರ ಮನೆಗಳನ್ನು ಹುಡುಕಿಕೊಂಡು ಹೋಗಿ ನೀವು ಅಕ್ರಮವಾಗಿ ಮನೆ ಕಟ್ಟಿದ್ದೀರಿ, ನೀವು ಅನುಮತಿ ಪಡೆದಿಲ್ಲ, ಆ ರೀತಿ ಈ ರೀತಿ ಹೇಳುತ್ತಾ ಬುಲ್ಡೋಸರ್ ಅನ್ನು ಹರಿಸಿರುವುದು ಎಷ್ಟೋ ಘಟನೆಗಳು ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ದಿಲ್ಲಿಯಲ್ಲಿ ನಡೆದದ್ದು ಎಲ್ಲರಿಗೂ ಗೊತ್ತು. ಈಗ ಶಾಲೆಗಳಲ್ಲಿ ಇವರು ಪ್ರವೇಶಿಸುತ್ತಿದ್ದಾರೆ ನೆಪ ಹುಡುಕಿಕೊಂಡು. ಅದಕ್ಕೆ ವಿಜಯಪುರ ಶಾಲೆಯ ಸರಸ್ವತಿ ಪೂಜೆಗೆ ಬಲವಂತಪಡಿಸುವುದು ಕೂಡ ಒಂದು ಘಟನೆ ಆಗಿದೆ ಎಂದು ನೀವು ಹೇಳಬಹುದು. ಉದಯಪುರದ ಡಾನ್ ಬಾಸ್ಕೋ ಸ್ಕೂಲ್ ಪ್ರಿನ್ಸಿಪಾಲ್ ಸಲ್ಯೂಷನ್ ಸಿಸ್ಟರ್ ಎಸ್.ಸಿ. ಜೋಸೆಫ್ ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ದೂರು ನೀಡಿದ್ದಾರೆ. ಕಾನೂನಿನ ವಿರುದ್ಧ ಇಂಥವರ ಪ್ರವೃತ್ತಿಯನ್ನ ತಡೆಯಬೇಕು, ತಮ್ಮ ಸಂಸ್ಥೆಗೆ, ತಮ್ಮ ಆಸ್ತಿಗೆ ರಕ್ಷಣೆ ನೀಡಬೇಕೆಂದು ಕೇಳಿದ್ದಾರೆ. ಸರ್ಕಾರದ ಬಳಿ ನ್ಯಾಯವನ್ನು ಕೇಳುತ್ತಾ ಹೋದ್ರೆ ನ್ಯಾಯ ಸಿಕ್ಕಿತ ಎನ್ನುವುದು ಕಗ್ಗಂಟಿನ ಪ್ರಶ್ನೆ. ರಾಜಸ್ಥಾನದ ವಿಚಾರ ಹೀಗಿದ್ರೆ ಮತ್ತ ಅಸ್ಸಾಮಿನಲ್ಲಿ 3 ಶಾಲೆಗಳಿಗೆ ಇದೇ ರೀತಿಯ ಒಂದಿಷ್ಟು ವ್ಯತ್ಯಸ್ತವಾದಂತಹ ಬೆದರಿಕೆ ಬಂದಿದೆ. ಈ 3 ಶಾಲೆಗಳು ಕೂಡ ಮಿಷನರಿ ಸ್ಕೂಲ್ಗಳು. ಆ ನಂತರ ಮಿಷನರಿ ಸ್ಕೂಲ್ಗಳ ಪ್ರತಿನಿಧಿಗಳು ಈ ಕುರಿತು ಗುವಾಹಟಿಯಲ್ಲಿ ತುರ್ತು ಸಭೆಯನ್ನು ಕರೆದು ಚರ್ಚಿಸಿದ್ದಾರೆ. ಕ್ರೈಸ್ತ ಶಾಲೆಯಲ್ಲಿದ್ದ ಕನ್ಯಾ ಮೇರಿ ವಿಗ್ರಹ ಶಿಲುಬೆಗಳನ್ನು ತೆರವುಗೊಳಿಸಬೇಕೆಂದು ರಾಜ್ಯದ ಮಾಜಿ ಯುವ ಮೋರ್ಚಾ ನಾಯಕನ ತೀವ್ರ ಹಿಂದುತ್ವವಾದಿ ಸಂಘಟನೆ ಅಂತಿಮ ಎಚ್ಚರಿಕೆ ನೀಡಿದೆ. ಈತನ ಸಂಘಟನೆಯ ಹೆಸರು ಕುಟುಂಬ ಸುರಕ್ಷಾ ಪರಿಷತ್ ಎಂದಾಗಿದೆ. ಈತನ ಹೆಸರು ಸತ್ಯ ರಂಜನ್ ಬರುವಾ.
ನಾವು ಹೇಳಿದಂತೆ ಕೇಳದಿದ್ದರೆ ಏನೇ ಸಂಭವಿಸಬಹುದು, ಅದಕ್ಕೆಲ್ಲ ನೀವೇ ಜವಾಬ್ದಾರಿ ಎಂದು ಕೂಡ ಈತ ಬೆದರಿಕೆ ಹಾಕಿದ್ದಾರೆ. ಉದಯಪುರದ ಡಾನ್ ಬಾಸ್ಕೋ ಶಾಲೆಯಲ್ಲಿ, ಅಸ್ಸಾಂನಲ್ಲಿ ಮಿಷನರಿ ಶಾಲೆಗಳಲ್ಲಿ ಹಿಂದುತ್ವದ ಪ್ರಭಾವವನ್ನು ಹೆಚ್ಚಿಸಲಿಕ್ಕೆ ಹಿಂದುತ್ವದ ಆಚರಣೆಯನ್ನ ಹೇರಿಕೆ ಮಾಡಲು ತೀವ್ರ ಹಿಂದುತ್ವವಾದಿಗಳು ಪ್ರಯತ್ನಿಸ್ತಾ ಇದ್ದಾರೆ. ಇದರ ಅರ್ಥ ಬಲವಂತದಿಂದ ಆದರೂ ಕೂಡ ನಾವು ಹೇಳಿದ್ದನ್ನು ನಿಮ್ಮಲ್ಲಿ ಮಾಡಿಸುತ್ತೇವೆ ಎನ್ನುವ ತತ್ವ ಇದು ಯಾರದು? ಒಂದು ಕಡೆ ಪ್ರಧಾನಿಯವರು ಗಲ್ಫ್ ಕಂಟ್ರಿಗಳಲ್ಲಿ ಹೋಗಿ ಸೌಹಾರ್ದವನ್ನ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಯುಎಇಯಲ್ಲಿ ಮಂದಿರ ಉದ್ಘಾಟನೆ ಕೂಡ ಆಗ್ತಾ ಇದೆ. ಭಾರತ ದೇಶ ಅಮೆರಿಕದೊಂದಿಗೆ ಸಂಬಂಧವನ್ನ ಬಲಪಡಿಸುವುದಕ್ಕೆ ಇಚ್ಛಿಸ್ತಾ ಇದೆ. ಅದೇ ವೇಳೆ ಕ್ರೈಸ್ತರು ಮತ್ತು ಮುಸ್ಲಿಮರ ಮೇಲೆ ಭಾರತದಲ್ಲಿ ತೀವ್ರ ಹಿಂದುತ್ವವಾದಿಗಳು ಏರಿ ಹೋಗ್ತಾ ಇದ್ದಾರೆ. ಏನಿದರ ಅರ್ಥ? ದೇಶದ ಸಂವಿಧಾನವನ್ನ ಸಂಪೂರ್ಣವಾಗಿ ನಿಸ್ತೇಜಗೊಳಿಸಿ ತಮಗೆ ಬೇಕಾದಂತೆ ಆದೇಶವನ್ನು ಇಲ್ಲಿ ಸರ್ಕಾರಗಳು ನೀಡ್ತಾ ಇವೆ, ಜೊತೆಗೆ ಹಿಂದುತ್ವವಾದಿಗಳು ನೀಡ್ತಾ ಇದ್ದಾರೆ. ಯಾವ ಸಂವಿಧಾನವನ್ನು ರಕ್ಷಿಸಬೇಕಾಗಿತ್ತ ಆ ಸರ್ಕಾರಗಳೇ ನೀವು ಶಾಲೆಯಲ್ಲಿ ಹಿಜಾಬ್ ಧರಿಸಬಾರದು ಎಂದು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ, ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ಪೂಜೆ ಪುರಸ್ಕಾರಗಳು ನಡೆಯಬೇಕೆಂದು ಹಿಂದುತ್ವವಾದಿ ಸಂಘಟನೆಗಳು ಕ್ರೈಸ್ತ ಶಾಲೆಗಳಿಗೆ ಹೇಳುತ್ತಾ ಇದೆ. ಏನಾಗಿದೆ ಈ ನಮ್ಮ ದೇಶಕ್ಕೆ? ಜಾತ್ಯತೀತ ಧರ್ಮ ನಿರಪೇಕ್ಷ ಸಂವಿಧಾನವನ್ನು ಇಟ್ಟುಕೊಂಡು ವಿಶ್ವದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ನಮ್ದು ಎಂದು ಪ್ರಧಾನಿಯವರು ಹೇಳ್ಕೊಳ್ತಾರಲ್ಲ, ಹಾಗಿದ್ದರೆ ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನ ಕೊಟ್ಟಿರುವಂತಹ ಅಲ್ಪಸಂಖ್ಯಾತರಿಗೆ ಇರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮ್ಮ ಹೇಳಿಕೆ ಯಾಕೆ ಎಂದು ಹಿಂದುತ್ವವಾದಿಗಳಲ್ಲಿ ಈ ಪ್ರಧಾನಿಯವರು ಕೇಳುವುದು ಬೇಡ. ಅದು ಮಾತ್ರ ಅಲ್ಲ, ಶಾಸಕರಾಗಿ ಆಯ್ಕೆಯಾದವರು ಮಂತ್ರಿಗಳು ಕೂಡ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುತ್ತಾ ಮಾತಾಡುವುದು ಈ ದೇಶ ಕಂಡಿದೆ. ದೇಶ ಪ್ರಚಾರ ಮಾಡಬಾರದೆಂದು ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ದೇಶ ಪ್ರಚಾರದ ಹೆಸರಿನಲ್ಲಿ ಯಾವುದೋ ಒಂದು ಕವನ ಓದಿದ ಕಾರಣಕ್ಕಾಗಿ ಮುಸ್ಲಿಂ ಮತ ಪಂಡಿತರನ್ನು ಕೂಡ ಜೈಲಿನೊಳಗೆ ಹಾಕಲಾಗ್ತಾ ಇದೆ. ಏನು ಇಲ್ಲಿ ನಡೀತಾ ಇದೆ ಈ ದೇಶದಲ್ಲಿ ಎನ್ನುವುದನ್ನ ವಿವರಿಸಲು ಸಾಧ್ಯವಿಲ್ಲದಷ್ಟು ಹಿಂದುತ್ವವಾದಿಗಳ ದಾಳಿಗಳು ಹೆಚ್ಚುತ್ತಲೇ ಇದೆ. ಇದಕ್ಕೆ ಪರಿಹಾರ ಆಗುವುದು ಬೇಡವೇ? ದೇಶದಲ್ಲಿ ಸೌಹಾರ್ದ ಇಲ್ಲ. ಒಬ್ಬರ ಧರ್ಮವನ್ನು ಇನ್ನೊಬ್ಬರ ಮೇಲೆ ಬಲವಂತದಿಂದ ಹೇರಲು ನೋಡಿದರೆ ಯಶಸ್ವಿ ಆಗಬಹುದು. ಉದಯಪುರದಲ್ಲಿ ಡಾನ್ ಬಾಸ್ಕೋ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡಲು ಹೇಳಿದರೆ ಕ್ರೈಸ್ತರ 3 ಶಾಲೆಗಳಲ್ಲೂ ಕ್ರೈಸ್ತರ ಸಿಲುಬೆ ಮತ್ತು ಕನ್ಯಾ ಮೇರಿಯ ಮೂರ್ತಿಯನ್ನ ತೆಗೆಯಬೇಕೆಂದು ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಯಾವುದೇ ಪ್ರಚೋದನೆ ಇಲ್ಲದೆ ಹಣ್ಣು ಹಂಪಲು ವ್ಯಾಪಾರ ಮಾಡುವ ತಳ್ಳುಗಾಡಿಯ ವ್ಯಾಪಾರಿಗೆ ಮುಸ್ಲಿಂ ಎನ್ನುವ ಕಾರಣಕ್ಕಾಗಿ ಯುವಕರ ಗುಂಪೊಂದು ಥಳಿಸಿ ಹಾಕಿದೆ. ಈ ರಸ್ತೆಯಲ್ಲಿ ಇನ್ನು ಮುಂದೆ ನೀನು ವ್ಯಾಪಾರ ಮಾಡಿದ್ರೆ ಎಚ್ಚರಿಕೆಯನ್ನು ನೀಡಿದೆ. ಇದಕ್ಕಿಂತ ದೊಡ್ಡ ದುಂಡವತಿಯರು ಥಳಿಸಿದ್ದು, ಹೊಡೆದದ್ದು. ಆನಂತರ ಇದೇ ತಂಡ, ಸುಮಾರು 20 ಮಂದಿ ಇದ್ದಂತಹ ಈ ತಂಡ ಇರ್ಫಾನ್ ಪಠಾನ್ ಎನ್ನುವಂತಹ 19 ವರ್ಷದ ಕಾಲೇಜು ಕಲಿಯುವ ವಿದ್ಯಾರ್ಥಿಯನ್ನು ಯಾವುದೇ ಪ್ರಚೋದನೆ ಇಲ್ಲದೆ ಆತ ತನ್ನ ಗೆಳೆಯರೊಂದಿಗೆ ಮಾತಾಡುತ್ತಿದ್ದಾಗ ಬಂದು ಹೊಡೆದದ್ದು, ಆಮೇಲೆ ಜೈ ಶ್ರೀರಾಮ್ ಎಂದು ಹೇಳಲು ಒತ್ತಾಯಿಸಿದ್ದು ಅವನ ಗೆಳೆಯರು ಮತ್ತು ಸೆಕ್ಯೂರಿಟಿ ಗಾರ್ಡ್ ಬಿಡಿಸಿದ್ದರಿಂದ ಅವರು ಬಿಟ್ಟು ಹೋಗಿ ಹಣ್ಣು ಹಂಪಲ್ ವ್ಯಾಪಾರಿಯ ಮೇಲೆ ದಾಳಿ ಮಾಡಿದ್ದಾರೆ. ಹಿಂದುತ್ವದ ಈ ವಾದಿಗಳು ಬಲವಂತದಿಂದ ಇಲ್ಲಿ ಏನನ್ನು ಸಾಧಿಸಬಹುದು. ಕ್ರೈಸ್ತರು ಮುಸ್ಲಿಮರನ್ನು ಸಡಬಡೆಯಲು ಇವರನ್ನು ಪ್ರಚೋದಿಸಿ ಬಿಟ್ಟವರೇ. ಶಾಲೆಗಳು ಯಾವುದೇ ಧರ್ಮದ ಆಚರಣೆ ಇಲ್ಲದ ಸ್ಥಳವಾಗಬೇಕು ಎಂದು ವಾದಿಸಿದರೆ ಅದಕ್ಕೊಂದು ಅರ್ಥ ಇತ್ತು. ಆದರೆ ಧಾರ್ಮಿಕ ಸ್ವಾತಂತ್ರ್ಯ ನೀಡಿರುವ ಈ ದೇಶದಲ್ಲಿ ಅವರವರ ಧರ್ಮದಂತೆ ಬದುಕುವ ಹಕ್ಕು ಇದೆ. ಆದರೆ ಆ ಹಕ್ಕನ್ನು ಕೊಟ್ಟ ಸಂವಿಧಾನಕ್ಕೆ ಇವರು ಬೆಲೆ ಕೊಡ್ತಾರೆ. ಇವರ ಸರ್ಕಾರ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುತ್ತಾ ಹೀಗೆ ಮುಂದುವರಿದರೆ ದೇಶದ ಸ್ಥಿತಿಗತಿ ಏನಾಗಿತ್ತು? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗುಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇಷ್ಟೇ. ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರಫ ಮಂಚಿ ಶ್ರೀ ಫರ್.